ಆನೇಕಲ್ ತಾಲೂಕಿನ ಕರ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇದರಕೆರೆ ಗ್ರಾಮದ ಬಳಿ ಇರುವ ಎಸ್ಎಸ್ವಿ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಸಂಕ್ರಾಂತಿ ಹಬ್ಬವನ್ನ ಸುಗ್ಗಿ ಹಬ್ಬದ ಎಂಬ ಹೆಸರಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇನ್ನು ಸಂಕ್ರಾಂತಿ ಹಬ್ಬದ ಅಂಗವಾಗಿ ರಾಶಿ ಪೂಜೆ, ಲಕ್ಷ್ಮೀ ಪೂಜೆ ಸಲ್ಲಿಸಿ ನಂತರ ಗೋವು ಪೂಜೆ ಸಲ್ಲಿಸಲಾಯಿತು. ಜೊತೆಗೆ ಸಾಂಪ್ರದಾಯಿಕವಾಗಿ ಹಾಲು ಉಕ್ಕಿಸಿ ನಂತರ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಎಳ್ಳು ಬೆಲ್ಲ ವಿತರಿಸಿ ಸುಗ್ಗಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಶಾಲೆಯ ಆವರಣದಲ್ಲಿಯೇ ಹಳೆಯ ಕಾಲ ಬಂಡಿಗೆ ರಾಸುಗಳನ್ನು ಕಟ್ಟಿ ಮೆರವಣಿಗೆ ನಡೆಸಿದ ದೃಶ್ಯ ರೋಮಾಂಚನವಾಗಿತ್ತು. ವಿಶೇಷವಾಗಿ ಮಕ್ಕಳು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಹಾಡು ನೃತ್ಯ ನಡೆಸಿಕೊಟ್ಟರು. ಇನ್ನು ಈ ವೇಳೆ ಎಸ್ಎಸ್ವಿ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿಗಳಾದ ಸೌಮ್ಯ ಎಂಪಿ ಅವರು ಮಾತನಾಡಿ, ಇವತ್ತಿನ ದಿನಗಳಲ್ಲಿ ನಗರೀಕರಣದಿಂದ ಸಾಂಪ್ರದಾಯಿಕ ಹಬ್ಬ ಹರಿದಿನಗಳು ಕಣ್ಮರೆಯಾಗುತ್ತಿದೆ ಎಂದರು. ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ಸಾಂಪ್ರದಾಯಿಕ ಹಬ್ಬವಾದ ಸಂಕ್ರಾಂತಿ ಹಬ್ಬದ ಇತಿಹಾಸವನ್ನ ತಿಳಿಸುವ ಉದ್ದೇಶ ಈ ಸುಗ್ಗಿ ಹಬ್ಬವನ್ನ ಎಸ್ಎಸ್ವಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಸ್ವಿ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿಯವರು, ಶಿಕ್ಷಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಬೇದರಗೆರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು.
ಎಲ್ಲರಿಗೂ ಗೊತ್ತಾದ ಹಾಗೆ ಮೊದಲನೇದಾಗಿ ನಮಗೆಲ್ಲರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ಮಕರ ಸಂಕ್ರಾಂತಿ ಯಾಕೆ ಆಚರಣೆ ಮಾಡ್ತೀವಿ ಹಾಗೂ ನಮ್ಮ ಭಾರತ ದೇಶದಲ್ಲಿ ದಕ್ಷಿಣ ಭಾಗದಲ್ಲಿ ಅಂದ್ರೆ ನಮ್ಮ ಕರ್ನಾಟಕ ದಕ್ಷಿಣ ಭಾಗದಲ್ಲಿರುವಂತಹದ್ದು, ದಕ್ಷಿಣ ಭಾರತದಲ್ಲಿ ಮಾತ್ರ ಇದು ಹೆಚ್ಚು ಪ್ರಚಲಿತ ಆಗಿರುವಂತಹ ಹಬ್ಬ ಆಗಿದೆ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ನಾವು ನಾನಾ ಕಾರಣಗಳಿಂದ ಆಚರಣೆ ಮಾಡ್ತೀವಿ. ಮೊದಲನೇದಾಗಿ ಸೂರ್ಯ ಈ ಮಕರ ಸಂಕ್ರಾಂತಿಯ ದಿನ ತನ್ನ ಒಂದು ಪಥ ಮೀನ್ಸ್ ದಾರಿಯನ್ನ ಚೇಂಜ್ ಮಾಡ್ತಾನೆ. ಇದುವರೆಗೂ ಯಾವಾಗಲೂ ಸಹ ದಕ್ಷಿಣ ಕಡೆಯಿಂದ ಪಥ ಸಂಚಲನ ಜಾಸ್ತಿ ಇತ್ತು. ಈಗ ನಾಳೆ ಬೆಳಗ್ಗೆ 6:45ರಿಂದ ಮಕರ ಸಂಕ್ರಮಣದಲ್ಲಿ ಧನುಷ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಅದನ್ನೇ ನಾವು ಮಕರ ಸಂಕ್ರಮಣ, ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಹಾಗೆ ಇನ್ನೊಂದು ಪುರಾಣದ ಪ್ರಕಾರ ಹೇಳಬೇಕು ಅಂದ್ರೆ ಶನಿ ಸೂರ್ಯ ದೇವನ ಮಗ. ಈ ಮಕರ ರಾಶಿಗೆ ಯಾವಾಗ ಉತ್ತರಾಯಣ ಪುಣ್ಯಕಾಲದಲ್ಲಿ ಬರ್ತಾರೋ ಆಗ ತನ್ನ ಮಗ ಶನಿದೇವರ ಮನೆಗೆ ಸೂರ್ಯ ಭಗವಾನ್ ಪ್ರವೇಶ ಆಗತ್ತೆ. ಆ ಕಾರಣದಿಂದಲೂ ಸಹ ನಾವು ಮಕರ ಸಂಕ್ರಾಂತಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. SSV ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಿದ್ರಗೆರೆಯಲ್ಲಿ ಸಂಕ್ರಾಂತಿ ಹಬ್ಬನ ಒಂದು ಸುಗ್ಗಿ ಹಬ್ಬ ಆಗಿ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಹಬ್ಬನ ಆಚರಣೆ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಇವತ್ತಿನ ಜನ್ರೇಷನ್ನಲ್ಲಿ ಅಂತ ತಗೊಂಡ್ರೆ ಹಲವಾರು ಹಬ್ಬಗಳನ್ನ ನಾವು ಒಂದು ಸಾಂಪ್ರದಾಯಿಕವಾಗಿ ಸೆಲೆಬ್ರೇಟ್ ಮಾಡುವಂಥದ್ದನ್ನು ಬಹಳ ಕಡಿಮೆ ಆಗೋಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬನ ಒಂದು ಸುಗ್ಗಿ ಹಬ್ಬವನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದ್ರ ಉದ್ದೇಶ ಏನಂತ ಹೇಳಿದ್ರೆ, ಮಕ್ಕಳಿಗೆ ಒಂದು ಪ್ರತಿಯೊಂದು ಹಬ್ಬದ ಆಚರಣೆ ಬಗ್ಗೆ, ಸಾಂಪ್ರದಾಯಿಕ ಒಂದು ಆಚರಣೆಗಳ ಬಗ್ಗೆ ಗೊತ್ತಿರಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಪ್ರತಿಯೊಂದು ಮಕ್ಕಳಿಗೂ, ನಮ್ಮ ಶಾಲೆಯಲ್ಲಿ ಓದುವಂಥ ಪ್ರತಿಯೊಂದು ಮಕ್ಕಳಿಗಾಗಿರ್ಬೋದು, ಪೋಷಕರಿಗಾಗಿರ್ಬೋದು, ಆ ಹಬ್ಬದ ಹಿನ್ನೆಲೆ ಜೊತೆಗೆ ಆ ಹಬ್ಬದ ಇತಿಹಾಸ ಮತ್ತು ಏನಕ್ಕೋಸ್ಕರ ನಾವು ಅದನ್ನು ಒಂದು ಆಚರಣೆ ಮಾಡ್ತೀವಿ ಅನ್ನೋ ಒಂದು ಸಾಂಪ್ರದಾಯಿಕ ಸೊಗಡು ಏನಿದೆ ಅದನ್ನು ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ನಮ್ಮ ಶಾಲೆಯಲ್ಲಿ ಇವತ್ತು SSV ಸುಗ್ಗಿ ಹಬ್ಬ ಅಂತ ಹೇಳ್ಬಿಟ್ಟು ಸಂಕ್ರಾಂತಿ ಹಬ್ಬನ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡಿದ್ದೀವಿ. ಅದರಲ್ಲಿ ನಮ್ಮೆಲ್ಲ ಶಾಲೆಗೆ ಪೋಷಕರಾಗಿರ್ಬೋದು ಅದಕ್ಕೆ ಭಾಳ ಸಪೋರ್ಟನ್ನು ಮಾಡಿದ್ದಾರೆ. ಮತ್ತು ಮಕ್ಕಳು ಅಷ್ಟೇ ಒಂದು ನಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬಂದು ಮತ್ತು ಸಾಂಪ್ರದಾಯಿಕ ಅಡುಗೆಗಳನ್ನ ಇವತ್ತು ನಮ್ಮ ಶಾಲೆಯಲ್ಲಿ ಮಾಡೋ ಮುಖಾಂತರ ನಾವಿವತ್ತು ಸಂಕ್ರಾಂತಿ ಸುಗ್ಗಿ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಹೆಚ್ಚು ಹೆಚ್ಚು ಹಬ್ಬಗಳ ಬಗ್ಗೆ ನಮ್ಮ ಪ್ರತಿಯೊಂದು ಶಾಲೆಗಳಲ್ಲಿ ಮಕ್ಕಳಿಗೆ
ಅಳೆದು ಹೋಗ್ತಿರೋಂಥ ಇವತ್ತಿನ ಒಂದು ಪೀಳಿಗೆಯಲ್ಲಿ ಸೊ ಸಾಂಪ್ರದಾಯಿಕವಾಗಿ ಹಬ್ಬಗಳನ್ನ ಆಚರಣೆ ಮಾಡಿ, ಸಂಕ್ರಾಂತಿ ಹಬ್ಬ ಒಂದೇ ಅಲ್ಲದೆ ಪ್ರತಿಯೊಂದು ಹಬ್ಬನೂ ನಮ್ಮ ಶಾಲೆಯಲ್ಲಿ ನಾವು ಆಚರಣೆ ಮಾಡ್ತೀವಿ. ಸೊ ಇನ್ನೂ ಹೆಚ್ಚಿನ ಹಬ್ಬಗಳನ್ನ ಒಂದು ಆಚರಣೆ ಮಾಡಿ ಮಕ್ಕಳಿಗೆ ನಮ್ಮ ಹಿಂದಿನ ಇತಿಹಾಸ ಮತ್ತು ನಮ್ಮ ಒಂದು ಹಿಂದಿನ ಸಾಂಪ್ರದಾಯಿಕ ಹಬ್ಬಗಳು ಏನಿದೆ ಪ್ರತಿಯೊಂದು ಆಚರಣೆ ಮಾಡಿ ಎಲ್ಲ ಮಕ್ಕಳಿಗೂ ಅದ್ರ ವಿಶೇಷತೆ ಏನಿದೆ, ಹಿನ್ನೆಲೆ ಏನಿದೆ, ಅದರ ಇತಿಹಾಸ ಏನಿದೆ ಅನ್ನೋದನ್ನು ತಿಳಿಸ್ಕೊಡೋದು ನಮ್ಮ ಉದ್ದೇಶ ಆಗಿದೆ. ಸೊ ಹಾಗಾಗಿ ನಮ್ಮ ಶಾಲೆಯಲ್ಲಿ ಇವತ್ತು ಸಂಕ್ರಾಂತಿ ಸುಗ್ಗಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಎಲ್ಲರಿಗೂ ನಮ್ಮ ಶಾಲೆಯ ಪೋಷಕರಿಗೆ ಮತ್ತು ಆನೇಕಲ್ ತಾಲೂಕಿನ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಸಹ ಸಂಕ್ರಾಂತಿ ಹಬ್ಬವನ್ನು ಇಷ್ಟೇ ಸಡಗರ ಸಂಭ್ರಮದಿಂದ ಆಚರಿಸ್ತೀವಿ. ನಮ್ಮ ಶಾಲೆಯಲ್ಲಿ ಯಾವಾಗಲೂ ಸಹ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಅದಕ್ಕೆ ಸಂಪ್ರದಾಯ ಮತ್ತು ಸಂಸ್ಕೃತಿ ಬದ್ಧವಾಗಿ ಆಚರಿಸ್ತೀವಿ. ಈ ಸಂಕ್ರಾಂತಿ ಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಆಚರಿಸಲು ಅವಕಾಶ ಮಾಡಿಕೊಂಡಂಥ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಕೇವಲ ವಿದ್ಯಾರ್ಥಿಗಳಿಗೆ ಮೊದಲು ನಮ್ಮ ಆಡಳಿತ ಮಂಡಳಿಯವರು ಏನು ಹೇಳ್ತಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಮೊದಲು ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಕಲಿಸಬೇಕು, ಅದರ ಮೇರೆಗೆ ನಮ್ಮ ಶಿಕ್ಷಣವೂ ಸಹ ನಿಂತಿದೆ ಈ ಒಂದು ಶಾಲೆಯಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಹೆಸರು ಲಕ್ಷ್ಮಿ. ನಾನು SSV ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸಂಕ್ರಾಂತಿ ಸೆಲೆಬ್ರೇಷನ್ ಅನ್ನೋದು ವರ್ಷದಲ್ಲಿ ಮೊದಲನೇ ಹಬ್ಬ ಆಗಿದೆ ನಮ್ಮ ಹಿಂದೂಗಳಲ್ಲಿ. ಸೊ ಹಾಗಾಗಿ ಸಂಕ್ರಾಂತಿ ಸೆಲೆಬ್ರೇಷನ್ ನಾವು ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ಈಗಿನ ಕಾಲದಲ್ಲಿ, ಈಗಿನ ಜನ್ರೇಷನಲ್ಲಿ ಹಬ್ಬಗಳು ಅನ್ನೋದೇ ನಮ್ಮ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಅಂದರೆ ಆಗಿನ ಕಾಲದಲ್ಲಿ ಹೇಗೆ ಮಾಡ್ತಿದ್ರೋ ಅದು ಏನು ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಯಾರಿಗೂ ಏನೂ ಗೊತ್ತಾಗ್ತಿಲ್ಲ. ಸೊ ಆ ಒಂದು ಉದ್ದೇಶಪೂರ್ವಕವಾಗಿ ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಒಂದೇ ಅಲ್ಲ, ಪ್ರತಿಯೊಂದು ಹಬ್ಬನೂ ಆಗಿರ್ಬೋದು, ಒಂದು ಗಣೇಶ ಚತುರ್ಥಿ ಆಗಿರ್ಬೋದು, ದಸರಾ ಆಗಿರ್ಬೋದು, ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಪ್ರತಿಯೊಂದು ಹಬ್ಬಗಳನ್ನು ನಾವು ನಮ್ಮ ಶಾಲೆಯಲ್ಲೇ ಮಾಡಿ ಮಕ್ಕಳಿಗೆ ಆ ಒಂದು ಹಬ್ಬದ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ನಮ್ಮ ಶಾಲೆ ಬಗ್ಗೆ ಹೇಳಬೇಕು ಅನ್ನೋದಾದರೆ, ನಾನು 6th to 10th ಮ್ಯಾಥಮೆಟಿಕ್ಸ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಶಾಲೆಯಲ್ಲಿ ಇನ್ನೊಂದು ಹೆಮ್ಮೆಯಾಗಿ ಹೇಳ್ಕೊಡೋಂಥ ವಿಷಯ ಏನಂತಂತಂದರೆ, ಒಂದು ಮಾರ್ನಿಂಗ್ ಕ್ಲಾಸ್ ಆಗ್ಬೋದು, ಈವ್ನಿಂಗ್ ಕ್ಲಾಸ್ ಆಗ್ಬೋದು, ನೈಟ್ ಕ್ಲಾಸಸ್ ಅಂತ ಆಗ್ಬೋದು 10th ಸ್ಟ್ಯಾಂಡರ್ಡ್ ಅಂತ ಹೋದಾಗ. ಸೊ ನಮ್ಮ ಶಾಲೆ ರಿಸಲ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಮಾರ್ನಿಂಗ್ ಕ್ಲಾಸ್, ಈವ್ನಿಂಗ್ ಕ್ಲಾಸ್, ನೈಟ್ ಕ್ಲಾಸಸ್ ಅಂತೆಲ್ಲ ಮಾಡ್ತೀವಿ. ಸೊ ಒಂದೊಂದು ದಿನ ಒಂದೊಂದು ಸಬ್ಜೆಕ್ಟ್ ಟೀಚರ್ಸ್ ಇರ್ತೀವಿ. ಆದರೆ ನಮಗೆ ತುಂಬ ಖುಷಿ ಪಡೋಂಥ, ಅದು ಕಾಮನ್, ಎಲ್ಲ ಸ್ಕೂಲ್ಸಲ್ಲೂ ಅವತ್ತಿನ ಸಬ್ಜೆಕ್ಟ್ ಟೀಚರ್ಸ್ ಇರೋದು ಅದು ಕಾಮನ್. ಬಟ್ ನಾನು ಇದನ್ನ ಏನಕ್ಕೆ ಹೇಳ್ಕೊಳ್ತಾ ಇದ್ದೀನಿ ಅಂದರೆ, ತುಂಬ ಖುಷಿ ಆಗೋಂಥ ವಿಷಯ ಏನಂತಂದರೆ, ನಮ್ಮ ಮ್ಯಾನೇಜ್ಮೆಂಟ್ ಸರ್ ಉಮಾಪತಿ ಸರ್ ಆಗಿರ್ಬೋದು, ಮೇಡಮ್ ಸೌಮ್ಯ ಮ್ಯಾಮ್ ಆಗಿರ್ಬೋದು, ಇವರಿಬ್ಬರು ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿ 8 ಗಂಟೆ ತನಕ ನಮ್ಮ ಜೊತೆಲೇ ಇದ್ದು, ನಮ್ಮ ಟೀಚರ್ಸ್ ಡ್ರಾಪ್ ಆಗಿರ್ಬೋದು, ಪಿಕಪ್ ಆಗಿರ್ಬೋದು, ಪ್ರತಿಯೊಂದು ಅವ್ರು ನೋಡಿಕೊಂಡು ನಮ್ಮ ಮ್ಯಾನೇಜ್ಮೆಂಟ್, ನಾನು ಯಾವ ಸ್ಕೂಲಲ್ಲೂ ನೋಡಲಿಲ್ಲ ಮ್ಯಾನೇಜ್ಮೆಂಟ್ ಇಷ್ಟೊಂದು ಹೆಲ್ಪ್ ಮಾಡೋದು ಟೀಚರ್ಸ್ಗೆ. ಸೊ ಒಂದು ಡ್ರಾಪ್ ಪಿಕಪ್ ತಾವಿಂದ ಪ್ರತಿಯೊಂದೂ ಆಗಿರ್ಬೋದು, ನೈಟ್ ಕ್ಲಾಸಸ್ ಎಲ್ಲ ಮಾಡಬೇಕಾದ್ರೆ ನಮ್ಗೆ ಅದೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ. ನಾವು ವಾರದಲ್ಲಿ ಒಂದೊಂದು ದಿನ ಒಬ್ಬೊಬ್ರು ಒಂದೊಂದು ಸಬ್ಜೆಕ್ಟ್ ಮಾಡ್ಕೊಡ್ತೀವಿ. ಬಟ್ ಅವ್ರು ಎವ್ರಿ ಡೇ 8 o'clock ತನಕ ಇದ್ದು ನಮಗೆ ಎಲ್ಲನೂ ಸೌಕರ್ಯ ಮಾಡಿಕೊಡ್ತಾರೆ. ಅದು ತುಂಬ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ನಿಜ ಹೇಳಬೇಕಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಮ್ಯಾಮ್ ಸರ್ ಇಬ್ಬರೂ ಅಷ್ಟೇ ನಮ್ಗೆ ತುಂಬ ಇಷ್ಟ ಆಯಿತು ಈ ಒಂದು ವಿಷಯದಲ್ಲಿ. ಸೊ ಹಾಗಾಗಿ ನಮ್ಮ ಶಾಲೆನ ತುಂಬ ಹೆಮ್ಮೆಯಿಂದ, ನಾನು SSV ಶಾಲೆಯಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ನನ್ನ ಹೆಸರು ಕಲ್ಪನಾ. ನಾನು SSV ಬಿದ್ರಿಗೆರೆ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹಿಂದಿ ಟೀಚರ್ ಆಗಿದ್ದೀನಿ. ಇಲ್ಲಿ 4 ವರ್ಷದಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಉನ್ನತ ವಿದ್ಯಾಭ್ಯಾಸ ಸಿಗ್ತಾ ಇದೆ. ಹಾಗೆ ನಮ್ಮ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ನಾವು ಪರಿಚಯ ಮಾಡಿಕೊಡ್ತಿದ್ದೀವಿ. ನಾವು ಹಳ್ಳಿ ಸೊಡುಗನ್ನು ನಾವು ತಿಳ್ಕೊತಿದ್ದೀವಿ. ನಮ್ಮಲ್ಲಿ ಯಾವುದೇ ಕೊರತೆ ಇಲ್ಲ, ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ತಾವುಗಳು ನಮ್ಮ ಶಿಕ್ಷಣಕ್ಕೆ ಗಮನ ಹರಿಸಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂದರೆ ಎಲ್ಲ ಶಾಲೆಗಳಿಗಿಂತ ಉತ್ತಮವಾದ ಒಂದು ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ. ಹಾಗೆಯೇ ನಾವು ಉಚಿತವಾಗಿ ತಮಗೆ ಬಿಸಿ ಊಟವನ್ನು ಸಹ ನಮ್ಮ ಶಾಲೆಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಈ ಶಾಲೆಯಲ್ಲಿ ಕೆಲಸ ಮಾಡೋದರಿಂದ ನನಗೆ ಬಹಳಷ್ಟು ಸಂತೋಷವೂ ಸಹ ಇದೆ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಜ್ಯೋತಿಷ್ ಶ್ರೀಪಿ. ನಾನು 10ನೇ ತರಗತಿಲಿ ಓದ್ತಿದ್ದೀನಿ. ನಮ್ಮ ಶಾಲೆ ಎಲ್ಲ ಶಾಲೆಗಳಿಗಿಂತ ಡಿಫ್ರೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಈಗ ಬೇರೆ ಶಾಲೆಯಲ್ಲಿ ಏನಿಲ್ವೋ ಅದನ್ನು ನಮ್ಮ ಆಡಳಿತ ಮಂಡಳಿಯವರು ನಮ್ಗೆ ಕೊಡ್ತಿದ್ದಾರೆ. ಅಪಾರ್ಟ್ ಫ್ರಮ್ ಎಜುಕೇಷನ್, ದೇ ಆರ್ ಗಿವಿಂಗ್ ಅಸ್ ಅ ಸ್ಕಿಲ್ಸ್, ಲೈಫ್ ವ್ಯಾಲ್ಯೂಸ್, and they are taking a social awareness classes. Through that classes we came to know many problems which are facing, especially girls, which are the problems they are facing outside the society. What are the measures we can take
ಇಟ್ ಮೀನ್ಸ್ ನಾವು ನಮ್ಮನ್ನ ಈ ಸೊಸೈಟಿಯಲ್ಲಿ ಹೆಣ್ಮಕ್ಳು ನೋಡೋ ದೃಷ್ಟಿ ನಮ್ಮನ್ನ ನಾವು ಹೇಗೆ ಕಾಪಾಡ್ಕೋಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನಾನು ಸ್ಕೂಲ್ ತುಂಬಾ ಸಪೋರ್ಟ್ ಮಾಡ್ತೀನಿ. ಅವ್ರು ನನಗೆ ಹೆಚ್ಚಾಗಿ ಸಪೋರ್ಟ್ ಮಾಡ್ತಿದ್ದಾರೆ. 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ಎಕ್ಸ್ಟ್ರಾ ಕ್ಲಾಸಸ್ ಮಾಡ್ತಿದ್ದಾರೆ. ಟೀಚರ್ಸ್ ಅವ್ರ ಫ್ಯಾಮಿಲಿನ ಬಿಟ್ಟು ನಮಗೆ ಬಂದು ಪಾಠ ಮಾಡ್ತಿದ್ದಾರೆ. ಮಾರ್ನಿಂಗ್ 7:30 ಕ್ಲಾಸು, ಈವ್ನಿಂಗ್ ಕ್ಲಾಸು, ನೈಟ್ 8:30 ಗಂಟೆ ತೊಗೊತಾರೆ. ಬಟ್ ಆಲ್ ಆರ್ ಟ್ರೀಟಿಂಗ್ ಅಸ್ ಆಸ್ ದೇರ್ ಚಿಲ್ಡ್ರನ್. ಎಲ್ಲರೂ ನಮ್ಮನ್ನು ಅವ್ರ ಮಕ್ಕಳನ್ನು ನೋಡ್ತಾರೆ. ಅದರಿಂದ ನನ್ನ ಆಸೆ ಇಂಟೆನ್ಷನ್ ಏನಪ್ಪ ಅಂತಂದರೆ ಒಳ್ಳೆ ರಿಸಲ್ಟ್ ಮಾಡಬೇಕು. ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟು ಅಷ್ಟೇ ಎಷ್ಟು ಸಪೋರ್ಟ್ ಮಾಡ್ತಾರೆ. ನೈಟ್ ನಮ್ಮ ಪೇರೆಂಟ್ಸ್ ಬರೋದು ಲೇಟ್ ಆಯಿತು, ನಿಯರ್ಲಿ 8:20 ಆಯಿತು. ಸೊ ಸೌಮ್ಯ ಮ್ಯಾಮ್ ಸ್ಟೇಡ್ ವಿತ್ ಮೀ ಟಿಲ್ 8:20 ಆ್ಯಂಡ್ ಐ ಥ್ಯಾಂಕ್ ಹರ್ ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಚರಣಂ. ನಾನು SSV ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದುತ್ತಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಲು ನಾನು ಸಿದ್ಧನಾಗಿದ್ದೇನೆ. ನಮ್ಮ ಶಾಲೆ ಎಲ್ಲ ರೀತಿಯ ಹಬ್ಬಗಳನ್ನು ತುಂಬ ವೈಭೋಗದಿಂದ ಕಲಿಸಿಕೊಡುತ್ತದೆ. ಹಾಗೂ ಈ ಹಬ್ಬಗಳನ್ನು ಆಚರಣೆ ಮಾಡುವುದರಿಂದ ನಮಗೆ ನಮ್ಮ ಭಾರತದ ಹೆಮ್ಮೆ ಮಹತ್ವ ಎಲ್ಲವನ್ನು ತಿಳಿಸಿಕೊಡುತ್ತಾರೆ. ನಮ್ಮ ಶಾಲೆಯಲ್ಲಿರುವ ಶಿಕ್ಷಕರು ನಮ್ಮನ್ನು ತಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಂಡು ಪ್ರೀತಿಸುತ್ತಾರೆ. ನಮ್ಮ ಶಾಲೆಯಲ್ಲಿ ತುಂಬ ಸವಲತ್ತುಗಳು ಇದೆ. ಹೇಗೆಂದರೆ ಊಟ ಮತ್ತು ಬಸ್ಸು ಎಕ್ಸೆಟ್ರಾ, ಹೀಗೆ ತುಂಬ ಸವಲತ್ತುಗಳು ನಮ್ಮ ಶಾಲೆಯಲ್ಲಿ ದೊರೆಯುತ್ತದೆ. ಧನ್ಯವಾದಗಳು. ಗುಡ್ ಆಫ್ಟರ್ನೂನ್ ಟು ಎವ್ರಿವನ್. ಮೊದಲನೆಯಾಗಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಶಾಲೆಯ ಬಗ್ಗೆ ಹೇಳಿಕೊಳ್ಳಲು ನನಗೆ ತುಂಬ ಹೆಮ್ಮೆಯಾಗುತ್ತಿದೆ. ಏಕೆಂದರೆ ಬೇರೆ ಶಾಲೆಗಳಿಗೆ ಹೋಲಿಸಿದರೆ ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಶಾಲೆಯಲ್ಲಿ ಕಲ್ಚರ್, ಡಿಸಿಪ್ಲಿನ್ ಮತ್ತು ಟ್ರೆಡಿಷನನ್ನು ಕಲಿಸುತ್ತಾರೆ. ಧನ್ಯವಾದ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಮ್ಮ ಶಾಲೆಯ ಬಗ್ಗೆ ಈ ದಿನ ಮಾತನಾಡಲು ನಾನು ತುಂಬ ಹೆಮ್ಮೆಯಾಗುತ್ತದೆ. ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯ ಹಬ್ಬಗಳನ್ನು ಆಚರಿಸಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರು ಶಿಕ್ಷಣ ಮಾತ್ರವಲ್ಲದೆ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೂ ಪ್ರೋತ್ಸಾಹವನ್ನು ನೀಡುತ್ತಾರೆ. ಧನ್ಯವಾದಗಳು. ಎಲ್ಲರಿಗೂ ಮೊದಲನೆಯದಾಗಿ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು. ನಮ್ಮ ಶಾಲೆಯಲ್ಲಿ ಶಿಕ್ಷಕರು ಎಲ್ಲ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡುತ್ತಾರೆ. ನಮ್ಮ ಶಾಲೆಯಲ್ಲಿ ಎಲ್ಲ ಶಾಲೆಗಿಂತ ಉತ್ತಮ ಶಿಕ್ಷಣ ದೊರಕುತ್ತದೆ. ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯ ಹಬ್ಬವನ್ನು ವೈಭೋಗದಿಂದ ಆಚರಿಸುತ್ತಾರೆ. ನಮ್ಮ ಶಾಲೆಯ ಬಗ್ಗೆ ನಾನು ಮಾತನಾಡಲು ತುಂಬ ಹೆಮ್ಮೆ ಪಡುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭೋದಯಗಳು. ನನ್ನ ಹೆಸರು ಜ್ಞಾನೇಶ್. ನಾನು SSV ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡಬೇಕಂದ್ರೆ ನನಗೆ ಪ್ರೋತ್ಸಾಹ ಕೊಟ್ಟಿರುವಂತಹ ಉಮಾಪತಿ ಸರ್ ಮತ್ತು ಸೌಮ್ಯ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಮುಂದಿನ ಮಾತನ್ನು ಮಾತಾಡುತ್ತೇನೆ. ನಮಗೆ ನಮ್ಮ ಶಾಲೆಯಲ್ಲಿ ಪಾಠದ ಮುಖಾಂತರ ಅಲ್ಲದಿದ್ದರೂ ಎಜುಕೇಷನಲ್ ಟ್ರಿಪ್ ಮತ್ತು ಆಕ್ಟಿವಿಟೀಸ್ಗಳಿಂದ ಪಾಠಗಳನ್ನು ಹೇಳಿಕೊಡುತ್ತಾರೆ ಎಂದು ನಾನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಂದು ನಾನು SSV ಆಂಗ್ಲ ಮಾಧ್ಯಮ ಶಾಲೆಯಿಂದ ಮಾತಾಡಲು ತುಂಬ ಹೆಮ್ಮೆ ಪಡುತ್ತೇನೆ. ನಮ್ಮ ಶಾಲೆಯಲ್ಲಿ ಎಲ್ಲ ಫೆಸಿಲಿಟೀಸ್, ಆ್ಯಕ್ಟಿವಿಟೀಸ್, ಕರಾಟೆ, ಡ್ಯಾನ್ಸ್ ಎಲ್ಲ ಫೆಸಿಲಿಟೀಸ್ ಇದೆ. ಅದರಂತೆ ಎಲ್ಲ ಸ್ಕೂಲಿಗಿಂತ ನಮ್ಮ ಸ್ಕೂಲು ಉತ್ತಮ